ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ನಡೀತಾ ಇರುವಂತಹ ಉರುಸ್ ಕಾರ್ಯಕ್ರಮಕ್ಕೆ ನಿನ್ನೆ ಅಂದ್ರೆ ಶನಿವಾರ ಧ್ವಜ ಏರಿಸುವ ಮುಖಾಂತರ ಚಾಲನೆ ನೀಡಿದ್ದಾರೆ. ಹಾಗೆ ಇವತ್ತು ರವಿವಾರ, ಇವತ್ತು ಕಾರ್ಯಕ್ರಮ ಅಂದರೆ ಹೆಸರಾಂತ ದೇಶದಲ್ಲಿ ಹೆಸರು ಮಾಡಿರುವಂತಹ ಧರ್ಮಗುರುಗಳು ಇಲ್ಲೇ ತಮ್ಮ ಪ್ರವಚನ ನೀಡಲಿಕ್ಕೆ ಬರುತ್ತಿದ್ದಾರೆ. ಹಾಗೆ ಆ ಪ್ರವಚನಕ್ಕೆ ಬರುವಂತ ಸಾರ್ವಜನಿಕರಿಗೆ ಇರುವ ಸ್ಥಳವಂತದ್ದು ಬೃಹತ್ ಆದಂತಹ ಒಂದು ವೇದಿಕೆಯನ್ನು ರೆಡಿ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಮಳೆ ಬಂದರೂ ಕೂಡ ಒಂದು ಹನಿ ಕೂಡ ಮಳೆ ಸಾರ್ವಜನಿಕರಿಗೆ ತಾಗದಂತಹ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಇವತ್ತು ಹೇಳುವ ಪ್ರಕಾರ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ. ಹಾಗೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಮತ್ತು ಗಂಡು ಮಕ್ಕಳಿಗೆ ಬೇರೆ ಕೂಡ ಮಾಡಲಿಕ್ಕೇನೋ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಈ ಉರುಸು ಯಾವುದಕ್ಕಾಗಿ, ಹಾಗೆ ಯಾರ ಹೆಸರ ಮೇಲೆ ಆಗುತ್ತೆ ಅಂತ ಹೇಳಿ ಅದರ ಸಂಪೂರ್ಣ ವಿವರ ನೀಡಲು ಸಾರ್ವಜನಿಕರು ನಮ್ಮ ಜೊತೆಗಿದ್ದಾರೆ. ಇಲ್ಲೊಬ್ರು ಅವ್ರನ್ನ ಕೇಳೋಣ ನಾವು, ಈ ಉರುಸು ಯಾರ ಹೆಸರಲ್ಲಿ ನಡೆಯುತ್ತೆ, ಹಾಗೆ ಏಕೆ ನಡೆಯುತ್ತೆ ಅಂತ ಹೇಳಿ. ಸರ್, ಈಗಾಗಲೇ 58ನೇ ವರ್ಷದ ಉರುಸಿನ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹಾಗಾದ್ರೆ ಈ 58 ವರ್ಷದಿಂದ ಮಾಡ್ಕೋತಾ ಬರ್ತಿದಾರಲ್ಲ, ಯಾರ ಹೆಸರ ಮೇಲೆ ಮಾಡ್ಕೋತಾರ, ಯಾಕೆ ಮಾಡ್ತಿದಾರ ಅಂತೇಳಿ ಸ್ವಲ್ಪ ಸಂಪೂರ್ಣವಾಗಿ ವಿವರ ಹೇಳಿ. ಈ ಉರುಸನ್ನು ಅಲಾ ಹಜರತ್ ಪಿ ಸೈಯದ್ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಇವರು ಮೂಲತಃ ಕಾಶ್ಮೀರ ರಾಜ್ಯದ ಡಿಂಗಿವಚಾ ತಾಲೂಕು ಸೋಪುರ ಗ್ರಾಮದಲ್ಲಿ ಜನಿಸಿದ್ದರು. ಇವರು ತಂದೆ ಹೆಸರು ಸೈಯದ್ ನೌಮಾನ್ ಶಾ ಖಾದ್ರಿ, ಇವರು ತಾಯಿ ಹೆಸರು ಸೈಯದ್ ಅಸ್ಮದ್ ಬಾನು ಅಲೈ ರಹಮತ್ ರಿದ್ವಾನ್. ಇವರು ವಿವಾಹ ಆದ ನಂತರ ಅಜ್ಮೀರ್ ಶರೀಫ್ ಖ್ವಾಜಾ ಗರೀಬ್ ನವಾಜ್ ದರ್ಗಾಕ್ಕೆ ಹೋಗಿರುತ್ತಾರೆ. ಅಲ್ಲಿ ಹೋದ ನಂತರ ಮದರ್ಸಾಯಿ ಉಸ್ಮಾನಿಯಾನಲ್ಲಿ ದೀನಿ ಇಸ್ಲಾಮಿಕ್ ತಬ್ಲೀಗ್ ಮಾಡಿರುತ್ತಾರೆ. ಒಂದು ದಿವಸ ಖ್ವಾಜಾ ಗರೀಬ್ ನವಾಜ್ ದರ್ಗಾಕ್ಕೆ ರಾತ್ರಿ ಹೊತ್ತಿಗೆ ಹೋಗುತ್ತಾರೆ. ಆ ದಿವಸ ಕನಸಿನಲ್ಲಿ ಅವರಿಗೆ ಖ್ವಾಜಾ ಗರೀಬ್ ನವಾಜ್ ರವರು ಗುರುಗಳು ತಾವು ದಕ್ಷಿಣ ಭಾಗಕ್ಕೆ ಹೋಗಿ ಜನರು ಒಳಿತಿಗಾಗಿ ಪ್ರಚಾರ ಮಾಡಬೇಕೆಂದು ಹೇಳುತ್ತಾರೆ. ಅದೇ ಪ್ರಕಾರ ಅವರು ಶ್ರೀಲಂಕಾ, ಮೈಸೂರಿನಲ್ಲಿ ಮಾಂಬಳ್ಳಿ ಅಂತ ಐತಿ, ಅಲ್ಲೇ ಭಟ್ಕಲ್ ಹಲವಾರು ಊರಿಗೆ ಹೋಗಿ ಹಾನಗಲ್ ನಗರದಲ್ಲಿ ವಾಸ ಆಗಿರುತ್ತಾರೆ. ನಲ್ಲಿ 6 ವರ್ಷ ಹಾಗೂ 21 ವರ್ಷ ಹಾನಗಲ್ನಲ್ಲಿ ವಾಸ ಇರುತ್ತಾರೆ. ಅವರು 1970ರಲ್ಲಿ ಅವರು ನಿಧನ ಆಗಿರುತ್ತಾರೆ. ನಿಧನ ಆದ 1 ವರ್ಷದಲ್ಲಿ ಪ್ರಥಮ ಉರ್ಸ್ ಅಂತ ಮಾಡಿ ಇವತ್ತಕ್ಕೆ 58ನೇ ಉರ್ಸ್ ಮಾಡಿರುತ್ತಾರೆ. ಇವತ್ತು ರಾತ್ರಿ 9 ಗಂಟೆಗೆ ವಾಜ್ ಬಯಾನ್ ಕಾರ್ಯಕ್ರಮ ಇರುತ್ತದೆ. ಅದರಲ್ಲಿ ಪ್ರಮುಖ ಗೆಸ್ಟರಾದ ಖಾಯಿದ್ ಮಿಲ್ಲತ್ ಅರ್ಜದ್ ರಜಾ ಖಾನ್ ಬರೇಲಿ ಶರೀಫ್ ರವರು ಹಾಗೂ ಮುಫ್ತಿ ಜಿಯಾವುಲ್ ಮುಸ್ತಫಾ ಮುಹದ್ದಿಸೆ ಕಬೀರ್ ರವರು ಹಾಗೂ ಗಯಾಸ್ ಮಿಲ್ಲತ್ ಹಲವಾರು ಸಾದಾತ್ಗಳು, ಮಶಾಯಿಕ್ಗಳು ಇಲ್ಲೇ ಇವತ್ತು ಕಾರ್ಯಕ್ರಮಕ್ಕೆ ಬರುತ್ತಾರೆ. ಇಷ್ಟು ಇಲ್ಲಿ ಹೇಳುವ ಸಾರ್ವಜನಿಕರ ಪ್ರಕಾರ ಇವತ್ತು ಕಾರ್ಯಕ್ರಮಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತದೆ. ಹಾಗೆ ಪ್ರತಿಯೊಬ್ಬರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಾವು ಅಲ್ಲಲ್ಲಿ ಮಾಡಿರುತ್ತೇವೆ ಅಂತ ಹೇಳ್ತಾರೆ. ಹಾಗೆ ಹೆಸರಾಂತ ಆದಂತಹ ಧರ್ಮಗುರುಗಳು ಇವತ್ತು ಇಲ್ಲಿಗೆ ಬಂದು ತಮ್ಮ ಧರ್ಮದ ಪ್ರಚಾರವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಹಾಗೆ ಬೆಳಗ್ಗೆ ಅಂದ್ರೆ ಮರುದಿನ ಬೆಳಗ್ಗೆ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.